ಈ ಜಾಗ ನಾನು ಇವತ್ತು ನೋಡ್ತೀನಂತ ಅಂದ್ಕೊಂಡಿರಲಿಲ್ಲ. ಯಾಕಂದ್ರೆ ನಾನು ನೋಡಕ್ಕೆ ಬಂದಿದ್ದು ಇದ್ರ ಪಕ್ಕದಲ್ಲಿ ಒಂದು ಜಾಗ ಇದೆ. ಓಕೆ. ಅಲ್ಲಿ ಎಂಟ್ರಿ ಫೀ ₹550 ಕೇಳಿದ್ರು ಬರೀ ಎಂಟರ್ ಆಗೋದಕ್ಕೆ. ಐ ಸೆಡ್ ನಾನ್‌ಸೆನ್ಸ್. ಐ ಡೋಂಟ್ ವಾಂಟ್ ಟು ಪೇ ದಟ್ ಮನಿ ಅಂದ್ಬಿಟ್ಟು ಏನು ಮಾಡಿದೆ, ಬಿಕಾಸ್ ಇಟ್ಸ್ ಲೈಕ್ ಅ ಫಾರೆಸ್ಟ್ ಏರಿಯಾ ಎಲ್ಲಿ ಕಾಣುತ್ತಾ? ಸೊ ಎಲ್ಲಾದ್ರೂ ಒಂದು ಗಲ್ಲಿ ಪಿಲಿಯಲ್ಲಿ ಜಾಗ ಸಿಗ್ಬೋದು ಅಂದ್ಬಿಟ್ಟು ಆಯಿತಾ, ಆ ಬೀಚನ್ನು ಜ್ಞಾಪಕ ಇಟ್ಕೊಳ್ಳಿ. ಅಲ್ಲಿಗೆ ಹೋಗಲಿಲ್ಲ ನಾನು. ಅದ್ರ ಈ ನಮ್ಮ ಇರೋ ಬೀಚ್ ಪಕ್ಕದಲ್ಲೇ ಇದೆ ಅದು. ಓಕೆ. ಐ ವಿಲ್ ಶೋ ಯು ದಿಸ್. ಐ ಆಮ್ ಜಸ್ಟ್ ಶೋಯಿಂಗ್ ಯು ದ ಲಾಂಗ್ ಶಾಟ್. ಓಕೆ. ಸೊ ಗಲ್ಲಿ ಪಿಲಿಲೆಲ್ಲ ನುಗ್ಕೊಂಡು ಬಂದ್ಬಿಡೋಣ ಅಂತ ನೋಡಿದ್ರೆ ಅವ್ರು ಆ ಜಾಗದಲ್ಲಿ ಎಂಟ್ರಿ 550 ಕೇಳಿದ್ರಲ್ಲ, ಆಯಿತಾ, ಅಲ್ಲೇ ಬಿಟ್ಬಿಟ್ಟು ಏನು ಮಾಡಿಬಿಟ್ಟೆ ನಾನು, ಸ್ವಲ್ಪ ಮುಂದೆ ಬಂದರೆ ಒಂದು ಚಿಕ್ಕ ಗಲ್ಲಿ ಕಾಣಿಸ್ತು. ಗಾಡಿನಲ್ಲೇ ಬಿಟ್ಬಿಟ್ಟು ನಡ್ಕೊಂಡು ಬಂದರೆ ಆ್ಯಕ್ಚುಲಿ ಬೈಕೇ ತೊಗೊಂಡು ಬರ್ಬೋದಾಗಿತ್ತು. ಆಯಿತಾ, ಅರ್ಧ ಕಿಲೋಮೀಟ್ರ್ ಬರೋದು ಬಂದುಬಿಟ್ಟೆ. ಆಯಿತಾ, ಬಂದುಬಿಟ್ಟು ನೋಡ್ತೀನಿ ಸೂಪರ್ ಡೂಪರ್ ಬೀಚು, ಯಾರೂ ಇಲ್ಲ ಏನೂ ಇಲ್ಲ. ಬಟ್ ಒಂದು ಏನಂದರೆ ಶೇಡ್ ಇರಲಿಲ್ಲ. ಆಯಿತಾ, ನೀರೆಲ್ಲ ತಗೊಂಡು ಬಂದಿದ್ದೆ, ಬೇರೆ ತಗೊಂಡ್ಬಂದ್ಬಿಟ್ಟಿದ್ದೆ. ಆಯಿತಾ, ಐ ಸ್ಪೆಂಡ್ ಲಾಡ್ ಆಫ್ ಟೈಮ್. ಇದ್ರ ಮೇಲೆ ಹತ್ಕೊಂಡು ಬಂದಿದ್ದರೆ ಆ ಇನ್ನೊಂದು ಬೀಚು ಕಾಣಿಸ್ಬೋದಾಗಿತ್ತು ನನಗೆ. ಆಯಿತಾ, ಅಲ್ಲಿ ಹೋಗಲಿಲ್ಲ ಯಾಕಂದರೆ ಹೀಟ್ ಜಾಸ್ತಿ ಇತ್ತು. ನೀವು ನಂಬೋಲ್ಲ, ಈಗ ಅಲ್ಲಿ ಮೇಲ್ಗಡೆ ಒಂದು ಚಿಕ್ಕದ ಒಂದು ಟವರ್ ಕಾಣುತ್ತೆ ನಿಮಗೆ, ಅಲ್ಲಿ ಕಾಣಿಸಿಲ್ವಾ? ತೋರಿಸ್ತೀನಿ ರೀ. ಆಯಿತಾ, ಅದು ಬಂದು ಪಿಂಕ್ ಬೀಚ್ 1 ಅಂತ. ಆ ಸೈಡ್ ಇರೋದೆಲ್ಲ ಪಿಂಕ್ ಬೀಚ್ 1, ಪಿಂಕ್ ಬೀಚ್ 2, ಪಿಂಕ್ ಬೀಚ್ 3. ಓಕೆ. ಈ ಜಾಗ, ಈ ಟೆರಿಟರಿಗೆ ನಾನು ಅಟ್ಲೀಸ್ಟ್ ಒಂದು 10 ಸಲ ಬಂದಿದ್ದೀನಿ. ಯಾಕಂದ್ರೆ ಅಷ್ಟು ಬೀಚಸ್ ಇದೆ ಇಲ್ಲಿ. ಜನಗಳು ಹೇಳ್ತಾರೆ ಲಾಂಬಾಕ್ ತುಂಬ ಚಿಕ್ಕದು, ಏನೂ ಇಲ್ಲ. ನಾನು ಹೋಗ್ತೀನಿ ಎಲ್ಲಿಗೆ, ಬಾಲಿಗೆ, ಬರೀ ಬಾಲಿ ಅಂತಾರೆ. ಇಲ್ಲಿ ಬಂದರೆ ಅವ್ರ ಬಾಲ ಔಸ್ಕೊಂಡು ಕೂತ್ಕೊಳ್ಳೋದು. ಯಾಕಂದ್ರೆ ಅಷ್ಟು ಜಾಗ ಇದೆ ನೋಡೋಕ್ಕೆ. ನಾನು 8 ತಿಂಗಳಿಂದ ಇಲ್ಲೇ ಸುತ್ಕೊಂಡು ಬಿದ್ದಿದ್ದೀನಿ. ಅಲ್ಲಿ ತೋರಿಸ್ತೀನಿ ನೋಡಿ, ಅಲ್ಲಿ ಚಿಕ್ಕದ ಕಾಣಿಸ್ತಾ ಒಂದು ಟವರು, ದಟ್ ಈಸ್ ದ ಪಿಂಕ್ ಬೀಚ್. ಓಕೆ. ಆ ಪಿಂಕ್ ಬೀಚ್ 1 ಅದು. ಆಯಿತಾ, ಸ್ವಲ್ಪ ಮುಂದೆ ಬಂದರೆ ಆ ಜಾಗಕ್ಕೆ ನಿಮ್ಗೆ ಲೈಟ್ ಹೌಸ್ ಹತ್ರ ಹೋದರೆ ಅಲ್ಲೂ ಸೂಪರ್ ಡೂಪರ್ ಜಾಗ ಇದೆ. ಆಯಿತಾ, ತುಂಬ ಡೀಪಾಗಿ. ಆಯಿತಾ, ನಿಮಗೆ ಇಳಿಯೋಕ್ಕಾಗಲ್ಲ ಅಲ್ಲಿ. ಆಯಿತಾ, ಬಟ್ ದಟ್ ವ್ಯೂ ಆಲ್ಸೋ ಇಸ್ ಸೂಪರ್. ಹೊಸ ದಿನ ಆದಮೇಲೆ ಹೊಸ ಅಡ್ವೆಂಚರ್ ಇರಬೇಕಲ್ಲ. 3 ವಾರದಿಂದ ನಾನು ಎಲ್ಲೂ ಹೋಗಿರಲಿಲ್ಲ. ಆ್ಯಕ್ಚುಲಿ ಏನೋ ಮನ್ಸಿಗೆ ಬೇಜಾರಾಗಿಬಿಟ್ಟಿತ್ತು. ಲೈಫ್ ಇಷ್ಟೇನಾ ಅಂದ್ಕೊಂಡು ಎಲ್ಲೂ ಹೋಗಿರಲಿಲ್ಲ. ಆಯಿತಾ, ಇವಾಗ ಆಚೆ ಬಂದುಬಿಟ್ಟಿದ್ದೀನಿ. ಬಂದುಬಿಟ್ಟು ಇನ್ಮೇಲೆ ದಿನ ಸುತ್ತಬೇಕು. ಕಾಣುತ್ತೆ ಅಲ್ಲಿ ಒಂದು ವಾಕಿಂಗ್ ಟ್ರೈಲ್ ಕಾಣುತ್ತಾ, ಅಲ್ಲಿ ಬೈಕು ತೊಗೊಂಡು ಬಂದುಬಿಡ್ಬೋದು ನೀವು. ಸೊ ಡೋಂಟ್ ಥಿಂಕ್ ದಟ್ ಯು ಕಾಂಟ್ ಡೂ ಇಟ್. ಯು ಕ್ಯಾನ್ ಡೂ ಇಟ್. ಸೊ ಜಸ್ಟ್ ಇನ್ ಕೇಸ್ ನಿಮ್ಮ ಮನಸ್ಸು ಏನಾದರೂ ಹಗುರ ಮಾಡ್ಕೊಳ್ಬೇಕಂದ್ರೆ ನನ್ನ ಫಾಲೋ ಮಾಡಿ. ಯಾಕಂದರೆ ಐ ಆಮ್ ಟ್ರೈಂಗ್ ಟು ಬಿ ಹ್ಯಾಪಿ ವಿತ್ ವಾಟ್ ಐವ್ ಗಾಟ್ ಇನ್ ಲೈಫ್, ರಾದರ್ ದೆನ್ ಏನು ಗೊತ್ತಾ, ಒದ್ದಾಡಿ ಅದು ಬೇಕು ಇದು ಬೇಕು ಅನ್ಕೊತ ಒದ್ದಾಡೋದು ಬದಲು ಇಟ್ಸ್ ನೈಸ್ ಟು ಬಿ ಹ್ಯಾಪಿ. ಹೊಸ ಜಾಗದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಅಲೈವ್.